ಮುಳಬಾಗಿಲು ತಾಲೂಕು ಉತ್ತನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೊಡ್ಡಗುರುಕಿ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಕಾಟೇರಮ್ಮ ದೇವಿಯ ನೂತನ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಿತು. ಇನ್ನು ಆದಿಶಕ್ತಿ ಶ್ರೀ ಕಾಟೇರಮ್ಮನ ಬಿಂಬ ಪ್ರತಿಷ್ಠಾಪನಾ ಮಹೋತ್ಸವ ಹಾಗೂ ದಿವ್ಯ ರಥೋತ್ಸವದಲ್ಲಿ ಭಾಗಿಯಾಗಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರದಲ್ಲಿ ಮುಖಂಡ ಹಾಗೂ ಜನಸೇವಕ ಶಾಂಬಯ್ಯನವರು ಮಾತನಾಡಿ 5 ವರ್ಷದ ಹಿಂದಿನ ದೇವಾಲಯಕ್ಕೂ ಈಗ ಇಲ್ಲಿ ಕಾಣುತ್ತಿರುವ ದೇವಾಲಯಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ತಾಯಿಯ ಮಹಿಮೆಯಿಂದ ಈ ಪುಣ್ಯ ಕ್ಷೇತ್ರವು ಅಭಿವೃದ್ಧಿಯಾಗುತ್ತಿದೆ. ಆದಿಶಕ್ತಿ ಶ್ರೀ ಕಾಟೇರಮ್ಮ ದೇವಿಯ ಅನುಗ್ರಹ ಎಲ್ಲ ಜನರ ಮೇಲಿರಲಿ ಎಂದು ಹಾರೈಸಿದ್ರು. ಇನ್ನು ಮಹೋತ್ಸವಕ್ಕೆ ಆಗಮಿಸಿದ್ದ ಎಲ್ಲಾ ಭಕ್ತಾದಿಗಳಿಗೆ ದೇವಾಲಯದ ವತಿಯಿಂದ ಅನ್ನದಾಸೋಹ ವ್ಯವಸ್ಥೆ ಮಾಡಲಾಗಿತ್ತು. ವರದಿ ಸೈಯದ್ ಫಯಾಜ್, ಮುಳಬಾಗಿಲು. ಶ್ರೀ ಕಾಟೇರಮ್ಮ ದೇವಿಯ ಅದ್ದೂರಿ ರಥೋತ್ಸವ ನಡೀತಾ ಇದ್ದು ಎಲ್ಲ ಭಕ್ತರಿಗೂ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರೀ ಕಾಟೇರಮ್ಮ ದೇವಿಯ ಅನುಗ್ರಹ ಪಡೆಯಬೇಕಂತ ತಮ್ಮಲ್ಲಿ ಮನವಿ ಮಾಡುತ್ತಾರೆ. ಏನು ಮುಳಬಾಗಿಲು ತಾಲೂಕು ದೊಡ್ಡಗುರುಕಿ ಗ್ರಾಮದಲ್ಲಿ ಶ್ರೀ ಆದಿಪರಾಶಕ್ತಿ ರೂಪೇಣ ಮಹಾಕಾಳಿ ರೂಪೇಣ ಸರ್ವೇಶು ತಾಯಿ ಕಾಟೇರಮ್ಮ ಅವರ ಒಂದು ನೂತನ ವಿಗ್ರಹವನ್ನು ಇವತ್ತು ಶಿಲಾಶಾಸನ ಮಾಡಿ ಇವತ್ತು ಕುಂಭಾಭಿಷೇಕ ಮಾಡಿ ಇವತ್ತು ಪೂಜೆ ಮಾಡಿದ್ದಾರೆ. ಆ ತಾಯಿ ಎಲ್ಲ ನಮ್ಮ ಮುಳಬಾಗಿಲ ಜನತೆಗೂ ಹಾಗೂ ಈ ಅಡ್ಗುರ್ಕಿ ಸುತ್ತಮುತ್ತಲಿನ ಜನತೆಗೂ ಆರೋಗ್ಯ ಭಾಗ್ಯ ನೀಡಲಿ ಅಂತ ಮೊದಲು ಆ ತಾಯಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೇನೆ. ಏನು ಈಗಾಗಲೇ ಸುಮಾರು 4-5 ವರ್ಷಗಳಿಂದ ಸತತವಾಗಿ ನಾವು ಈ ಕಾಟೇರಮ್ಮ ದೇವಸ್ಥಾನಕ್ಕೆ ಮೊದಲಿಗೆ ಏನೂ ಇರಲಿಲ್ಲ. ನಮ್ಮ ರೆಡ್ಡಿಯವರು ಹೇಳ್ದಂಗೆ ಬರೀ ಮುಳ್ಳು ಎಲ್ಲ ಇದು ಏನು ಕಾಡು ಥರ ಇತ್ತು. ಆ ಮೊದಲನೇ ಬಾರಿ ನಾವು ಬಂದಾಗ ಏನಪ್ಪ ಈ ಕಾಡಲ್ಲಿ ಕಟ್ಟಿದೆಯಲ್ಲಪ್ಪ ತಾಯಿನ ಯಾಕಪ್ಪ ಅಂತ ಕೇಳಿದಾಗ ಈ ತಾಯಿ ಮಹಿಮೆ ನಿಮಗೆ ಗೊತ್ತಿಲ್ಲ ಸರ್, ನೀವು ಬಂದು ಒಂದ್ಸರಿ ಆ ತಾಯಿನ ಬೇಡ್ಕೊಂಡೋಗಿ ನಿಮಗೆ ಆ ತಾಯಿನ ಮಹಿಮೆ ಏನಂತ ನಿಮಗೆ ಮುಂದೊಂದು ದಿನ ಗೊತ್ತಾಗ್ತದೆ ಅಂತ ಹೇಳಿದ್ರು. ಅದೇ ರೀತಿ ನಾವು ಸತತವಾಗಿ 4-5 ವರ್ಷಗಳಿಂದ ಬಂದು ಇಲ್ಲಿ ನಮ್ಮ ಕೈಲಾದಂಥ ಸೇವೆಯನ್ನು ಆ ತಾಯಿಗೆ ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಇವತ್ತು ಸುಮಾರು ಜಾತ್ರೆ ರೀತಿ ಇವತ್ತು ಒಂದು ರಥವನ್ನು ಕಟ್ಟಿ ಇವತ್ತು ರಥವನ್ನು ಚಾಲನೆ ನೀಡ್ತಾ ಇದ್ದಾರೆ. ನಾಳೆಗೆ ಅನೇಕ ಕಾರ್ಯಕ್ರಮಗಳಿದೆ. ಏನು ದೀಪೋತ್ಸವ ಕಾರ್ಯಕ್ರಮ ಇದೆ, ಮತ್ತು ಊಟದ ವ್ಯವಸ್ಥೆ ಇದೆ, ಇನ್ನೂ ಅನೇಕ ಒಂದು ಮನರಂಜನಾ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡ್ಕೊಂಡು ಬರ್ತಾ ಇದೆ. ಏನು ನಾನು ಮುಂದೆ ಬಂದಿದ್ದಕ್ಕೂ ಈಗ ಬಂದಿದ್ದಕ್ಕೂ ತುಂಬಾ ವ್ಯತ್ಯಾಸ ಕಾಣ್ತಾ ಇದೆ. ಯಾಕೆಂದರೆ ಒಂದು ತಾಯಿಯ ಮಹಿಮೆ ಇಲ್ಲ ಅಂದರೆ ಅಲ್ಲಿ ಏನು ಒಂದು ಕಾರ್ಯಕ್ರಮಗಳು ನಡೆಯೋದಿಲ್ಲ, ಯಾವ ಭಕ್ತರು ಅಲ್ಲಿ ಆಗಮಿಸೋದಿಲ್ಲ. ಹೀಗಾಗಿ ಎಲ್ಲರಿಗೂ ಆ ತಾಯಿ ಈ ಕಾಟೇರಮ್ಮನ ದೇವಸ್ಥಾನ 4 ವರ್ಷದಿಂದ ಏನೂ ಇಲ್ಲ. ಈ ಜಾಗ ಬರೀ ಮುಳ್ಳು, ಏನು ಈ ಜಾಗದ ಬಲನೇ ಗೊತ್ತಿಲ್ಲ ಜನರಿಗೆ. ಈ ಊರಲ್ಲೆಲ್ಲ ಭಯ ಬಿದ್ದು ಈ ಜಾಗನ ಬರೀ 3 ತಿಂಗಳೆಲ್ಲ ಮಾಡಿಕೊಟ್ಟಿದ್ದು. ಮೊದಲನೇ ವರ್ಷ ನಾವೇನಾದ್ರು ಮಾಡಬೇಕು ಅಂದ್ರೆ ಯಾವ ಶಕ್ತಿನೂ ಇಲ್ಲ. ಊರವ್ರ ಗ್ರಾಮಸ್ಥರು ಒಂದು ಸಹಾಯ ಆದರೆ ಸಾಂಬಯ್ಯಣ್ಣವರು ಎಷ್ಟೇ ಜನ ಬರಲಿ ನಾವು ಅನ್ನದಾನ ಅಂತ 5 ವರ್ಷದಿಂದ ಅನ್ನದಾನ ಮಾಡ್ಕೊಡ್ತಾ ಇದ್ದಾರೆ ಈ ಒಂದು ಜಾಗದಲ್ಲಿ. ಈ ಜಾಗ ಬರೀ ಬೇಲಿ ಇದ್ದಿದ್ದ ಜಾಗನ ಈ ಮಟ್ಟಿಗೆ ನಮ್ಮ ತಾಲೂಕಲ್ಲೇ ಎಲ್ಲೂ ಇಲ್ದಿದ್ದ ಜಾಗ ನೆಕ್ಸ್ಟ್ ಇದೇ ವರ್ಷಕ್ಕೆ 121 ಅಡಿ ನಮ್ಮ ದೇಶದಲ್ಲೇ ಎಲ್ಲೂ ಇಲ್ಲ. ನಮ್ಮ ಸಾಂಬಯ್ಯಣ್ಣವ್ರ ಮುಖಾಂತರ ಅದನ್ನ ಮಾಡಿಸ್ಕೊಡ್ತೀನಿ. ಆ ಒಂದು ಜಾಗ ಅಣ್ಣವ್ರಿಗೆ ಪರಿಮಿತ ಆಗ್ಬೇಕು ಅಂತ ನಮ್ಮ ಈ ಜಾಗ ಅಮ್ಮನವ್ರ ಆಶೀರ್ವಾದದಿಂದ ಬಯಸೋದಿಷ್ಟೇ.